ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಇವತ್ತಿನ ದಿವಸ ನಾವೆಲ್ಲ ಈ ಪರಮಾನುಬೋಧೆಯ ಅಂತಕ್ಕಂಥ ಗ್ರಂಥದೊಳಗಿಂದ 3ನೇ ಅಧ್ಯಾಯವನ್ನು ನೀವೆಲ್ಲ ಕೇಳೋಣಂತ. ಬಳಿಕ 1ನೇ ಸಂಧಿಯಲ್ಲಿ ಅಧಿಷ್ಠಾನ ಬ್ರಹ್ಮದಲ್ಲಿ ಜಗತ್ತನ್ನು ಆರೋಪಿಸಿ 2ನೆಯ ಸಂಧಿಯಲ್ಲಿ ಜಗತ್ತನ್ನು ಅಪವಾದ ಮಾಡಿ ಜಗತ್ತಿಗೆ ಅಧಿಷ್ಠಾನವಾದ ಪರಬ್ರಹ್ಮ ಸ್ವರೂಪವೇ ನೀನೆಂದು ಹೇಳಿದರು. 6 ಲಿಂಗಗಳಲ್ಲಿ ಉಪಕ್ರಮ ಉಪಸಂಹಾರಗಳೆರಡೂ ಕೂಡಿ ಒಂದು ಮೊದಲನೇ ಲಿಂಗ ಅಂತೇಳಿ ಪ್ರತಿಷ್ಠಾಪನೆ ಮಾಡಲ್ಪಡ್ತು. ಆ ಅಧಿಷ್ಠಾನ ಬ್ರಹ್ಮವೇ ನಾನೆಂಬ ನಿಶ್ಚಯ ಜ್ಞಾನಕ್ಕೆ ಪ್ರತಿಬಂಧಗಳಾದ ದೇಹಾದಿ ಭ್ರಾಂತಿಗಳನ್ನು ನಿವಾರಿಸುತ್ತಾ ಬ್ರಹ್ಮವೇ ನೀನಿರುವೆ ಎಂಬುದನ್ನು ಪುನಃ ಪುನಃ ಹೇಳುತ್ತಾ ಹೋದರು. ಆದ್ದರಿಂದ ಈ 3ನೇ ಸಂಧಿಯಲ್ಲಿ ಈ 3ನೇ ಅಧ್ಯಾಯದಲ್ಲಿ ಅಭ್ಯಾಸ ಲಿಂಗವನ್ನು ಹೇಳ್ತಾರೆ. ದೇಹ, ನಾಮ, ರೂಪ, ಕುಲ, ಗೋತ್ರ, ವರ್ಣ, ಆಶ್ರಮ, ಬಂಧ, ಮೋಕ್ಷಾದಿ ಭ್ರಮಗಳನ್ನು ನಿವಾರಿಸುತ್ತಾ ಭ್ರಮಾಧಿಷ್ಠಾನವಾದ ತನ್ನ ನಿಜವನ್ನು ಅರಿವಿಕೊಡ್ತಾರೋ ಅಂತೇಳಿ ಹೇಳ್ತಾರೆ. ಅಂತಂದ್ರೆ ಭ್ರಾಂತಿಗೆ ಲಕ್ಷಣ ಮುಂಟೆ ಪರೀಕ್ಷಿಸಿ ಕಾಂತಿ ಕೇಳಂತ ದೊಡ್ಡದಲ್ತೆ ಅಂತೇಳಿ ಹೇಳ್ತಾರೆ. ಹೇ ಮೈತ್ರೇಯಿಯೇ, ವಿಚಾರ ಮಾಡಿ ನೋಡು, ಭ್ರಾಂತಿಗೆ ಲಕ್ಷಣವು ಸಂಭವಿಸುವುದಿಲ್ಲ. ಒಂದು ಸಮಯ ಅದಕ್ಕೆ ಲಕ್ಷಣವು ಇರ್ತದಂತ ಹೇಳಿದ್ರೆ ಅದೊಂದು ನಿಜ ವಸ್ತುವೇ ಆದೀತು. ಆದ್ದರಿಂದ ಭ್ರಾಂತಿಗೆ ಲಕ್ಷಣವೇ ಇಲ್ಲ ಅಂಥೇಳಿ ನಿಶ್ಚಯವನ್ನು ಮಾಡು ಅಂತ ಹೇಳ್ತಾ ಬಳಿಕ ಈ 3ನೆಯ ಅಧ್ಯಾಯದ ಆರಂಭದಲ್ಲಿ ಗ್ರಂಥಕರ್ತರು ಇಷ್ಟ ದೇವತೆಯಾದಂಥ ಶಂಭುಲಿಂಗನನ್ನು ಕುರಿತು ನಮಸ್ಕಾರ ರೂಪ ಮಂಗಲವನ್ನು ಮಾಡ್ತಾರೆ. ಶ್ರೀ ಮಹಾದೇವಂಗೆ ಸೋಮಂಗೆ ಸುಖಪೂರ್ಣಧಾಮಂಗೆ ಸತ್ಯ ಚಿದ್ರೂಪಂಗೆ ಕಾಮಿತ ಜನ ಕಲ್ಪಭೂಜಂಗೆ ಶಂಭುವಿಗಾಂ ಮೋದದಿಂ ವಂದಿಸ್ವೆನು ಅಂತೇಳಿ ಆ ಯಾವ ನಿಜಗುಣ ಶಿವಯೋಗಿಗಳ ಪರಮ ದೈವವಾದಂಥ ಶಂಭುಲಿಂಗನ ಒಂದು ನಾಮಸ್ಮರಣೆಯನ್ನು ಮಾಡ್ತಾ ಬಳಿಕ ವಕ್ತೃಗಳಾದ ಯಾಜ್ಞವಲ್ಕ್ಯರ ಸದ್ಗುಣಗಳನ್ನು ಹೇಳುವುದರಿಂದ ಗುರುಗಳ ಲಕ್ಷಣವನ್ನು ಹೇಳಿಕೊಡ್ತಾರೆ. ಶ್ರೀ ಮದಾನಂದಾತ್ಮ ರಾಮನೂರ್ಜಿತ ತನವಿ ರಾಮನ ಅಧಿಕ ದಯಾ ರಸಪೂರ್ಣ ಕಾಮವಿದುರನೋತ್ತಮ ಯಾಜ್ಞವಲ್ಕ್ಯ ಮಹಾಮುನಿ ಸುಗುಣ ಸಂಪನ್ನನು ಅಂತ ಮೇಲೆ ಹೇಳಿದಂಥ ಯಾವತ್ತು ಸದ್ಗುಣಗಳು ಶ್ರೋತ್ರಿಯ ಬ್ರಹ್ಮನಿಷ್ಠರಾದಂಥ ಸದ್ಗುರುಗಳಲ್ಲಿ ವರ್ತಿಸ್ತಾವು ಅಂತೇಳಿ ನಿಶ್ಚಯ ಮಾಡಬೇಕು ಅಂತೇಳಿ ಹೇಳ್ತಾರೋ. ಬಳಿಕ ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟ ಮೋಕ್ಷ ಸುಖದಲ್ಲಿ ಇರಿಸಿದ ಅಂತೇಳಿ ಹೇಳ್ತಾರೆ. ಮುನಿವರನಿ ನೀ ಎಳಿಗನು ರಾಗದಿಂದವ ನೆಳಿತನು ಬೆಸಗೊಂಡಳಿನಿತನು ಅನುಮವ ಗಮ್ಯ ವ್ಯಂಜನಿಸಿಪಂತೆ ತಿಳುಪಿ ಚಿದ್ಗಣ ಮುಕ್ತಿ ಇರಿಸಿದನು ಅಂತ. ಯಜ್ಞವಾಲ್ಕ್ಯರು ಮೈತ್ರೇಯಿ ಕೇಳಿದ ಪ್ರಶ್ನೆಗೆ ಅವರ ಅನುಭವಕ್ಕೆ ಬರುವಂತೆ ತಿಳಿಸಿ ಸಚ್ಚಿದಾನಂದ ಮೋಕ್ಷದಲ್ಲಿ ಇರಿಸಿ ಎಲ್ಲ ಸಂಶಯಗಳನ್ನು ಹೋಗಲಾಡಿಸಿ ನಿಶ್ಚಯ ಜ್ಞಾನ ಮಾಡಿಕೊಟ್ರು ಅಂತೇಳಿ ನಾವಿಲ್ಲಿ ತಿಳ್ಕೋಬೇಕು. ಬಳಿಕ ಮೊದಲು ಹೇಳಿದ ಸುಜ್ಞಾನ ನಿರ್ಯೋಗವು ತಿಳಿಯದಿದ್ದರೆ ಅದನ್ನು ತಿಳಿಯಲಿಕ್ಕೆ ಸಹಕಾರಿಯಾದಂಥ ಆತ್ಮನಲ್ಲಿ ಆರೋಪಿತಗಳಾದ ಭ್ರಾಂತಿ ಮೊದಲಾದವುಗಳನ್ನು ನಿವರ್ತನ ಮಾಡ್ತೀನಿ ಅಂತೇಳಿ ಹೇಳ್ತಾರೆ. ಅದು ಹೊರಸು ಜ್ಞಾನ ನಿರ್ಯೋಗವದು ತಿಳಿಯದಡಿಗೆ ಕೆಳ ಕಾರಣವಾಗಿ ಸದಮಳಾತ್ಮಕ ನೊಳಾರೋಪಿತ ಮೆನಿಸೋರ್ವ ವಿಧನು ನಿವರ್ತಿ ಪೇನೆಲೆ ಕೇಳು ಅಂತ ಹೇಳ್ತಾರೆ. ಪೂರ್ವದಲ್ಲಿ ಉಪಕ್ರಮ ಉಪಸಂಹಾರಗಳಿಂದ ಅದ್ವಿತೀಯವಾದ ಪರಬ್ರಹ್ಮವೇ ನೀನು ಇದ್ದಿ ಎಂಬುದಾಗಿ ಕೇವಲ ಸುಜ್ಞಾನವನ್ನೇ ನಿರೂಪಣೆ ಮಾಡಿದರು. ಆದರೆ ಅದು ತಿಳಿಯದಿರಲು ಅದಕ್ಕೆ ಸಹಕಾರಿಯಾಗಿ ತಿಳಿಯುವಂತೆ ಆತ್ಮನಲ್ಲಿ ಮಿಥ್ಯಾ ಆರೋಪಿತಗಳಾದ ದೇಹಾದಿ ಭ್ರಾಂತಿ ಮೊದಲಾದವನ್ನು ನಿವರ್ತನ ಮಾಡಿ ಬಾಕಿ ಅವಿಶಿಷ್ಟವಾದದ್ದು ಯಾವುದೈತೋ ಅದು ನಿರ್ಲೇಪವಾದ ಶುದ್ಧ ಪರವಸ್ತುವೇ ನೀನೆಂದು ತಿಳ್ಕೋ ಅಂತೇಳಿ ಹೇಳಿದರು. ಬಳಿಕ ಆತ್ಮನಲ್ಲಿ
ಆರೋಪಿತವಾದದ್ದು ಬ್ರಹ್ಮವು. ಅದನ್ನು ಕಳೆಯುವುದಕ್ಕಾಗಿ ಅದರ ಸ್ವರೂಪವನ್ನು ಹೇಳ್ತಾರೆ. ತನುವನೇ ತಾನೆಂಬ ತನು ತನ್ನದೆಂದೆಂಬ ತನು ಮುಖ್ಯ ಜಗವಿದು ನಿಜವೆಂಬ ಇನಿತಳವಟ್ಟು ವಿವೇಕವನ್ನುಳಿದಚೆ ತನ್ನ ಭಾವವನ್ನು ತಾನೇ ಭ್ರಮೆಯಕ್ಕು ಅಂತ. ಅಂದ್ರೆ ತಾನಲ್ಲದ ತನ್ನದಲ್ಲದ ದೇಹವನ್ನು ಕುರಿತು ನಾನು ನನ್ನದು ಎಂಬುದಾಗಿ ಅಹಂಕಾರ ಮಮಕಾರಗಳಿಂದ ಕೂಡಿಕೊಂಡಿರುವುದು ಮತ್ತು ಮಿಥ್ಯೆಯಾದ ಜಗತ್ತನ್ನು ಕುರಿತು ಸತ್ಯವೆಂದು ತಿಳಿಯುವುದು. ಈ ಪ್ರಕಾರವಾದ ವಿಪರೀತ ಜ್ಞಾನಕ್ಕೆ ಭ್ರಮೆ ಅಂತೇಳಿ ಅಂತೇಳಿ ಹೇಳ್ತಾ ಬಳಿಕ ಈ ಭ್ರಮವು ಇಂಥದ್ದೇ ಎಂದು ಲಕ್ಷಣ ಮೂಲಕ ಹೇಳಲಿಕ್ಕೆ ಬರುವುದಿಲ್ಲ, ಆದ್ದರಿಂದ ಅದು ಅನಿರ್ವಚನೀಯವಾಗಿರುತ್ತದೆ ಅಂತೇಳಿ ಹೇಳ್ತಾರೆ. ಅನುಭೂತವಿದು ತನ್ನಿಂದ ಅನುಭೂತ ತಾನಿದೆಲ್ಲ ಭ್ರಾಂತಿಯನ್ನು ಮತ್ತೆ ವನಿತೆ ಸದೃಶ್ಯಬಹುದೇ ಭ್ರಾಂತಿ ಎನ್ನಲಿಲ್ಲವಾತ್ಮನೊಳಲಿಕ್ಕೆ ಅಂತೇಳಿ ಹೇಳ್ತಾರೆ. ಆತ್ಮನಿಂದ ಅರಿಯಲಿಕ್ಕೆ ಅಂದ್ರೆ ಆತ್ಮನಿಂದ ವಿಚಾರ ಮಾಡುತ್ತಿರಲಿಕ್ಕೆ ಉಕ್ತ ಬ್ರಹ್ಮವನ್ನು ಸತ್ಖ್ಯಾತಿ ಅಥವಾ ಆತ್ಮಖ್ಯಾತಿ ಎಂದು ಅಸತ್ಖ್ಯಾತಿ ಎಂದು ಹೇಳಲಿಕ್ಕೆ ಬರುವುದಿಲ್ಲ. ಸದೃಶ್ಯವು ಅಖ್ಯಾತಿ ಎಂದು, ಅಸದೃಶ್ಯ ಅಂದರೆ ಅನ್ಯತಾ ಖ್ಯಾತಿ ಆಗಲಾರದೆಂದು ಈ ಭ್ರಮವು ಹೇಳಿಸಿಕೊಳ್ಳುವುದಿಲ್ಲ ಅಂತ ಹೇಳ್ತಾ ಬಳಿಕ ಗುಣರಹಿತನಿಗೆ ಸಗುಣತನು ತಾನೆಂಬ ಗುಣವಿದು ತಾನೇ ತದ್ಭ್ರಮೆಯಲ್ತೆ ಗುಣಮಣಿ ಭೂಷಣಿ ತಿಳಿ ನಹಿ ಭ್ರಾಂತಿರ್ಲಕ್ಷಣ ಮಸ್ತಿ ಎಂಬ ವಚನದಿಂದ ಅಂತ ಹೇಳ್ತಾರೆ. ಅಂದ್ರೆ ನಿರ್ಗುಣ ನಿಷ್ಕ್ರಿಯನಾದ ತಾನು ಗುಣಕ್ರಿಯೆಗಳಿಂದೊಡಗೂಡಿದ ದೇಹವೇ ನಾನೆಂದು ತಿಳಿಯುವುದೇನೆ ಭ್ರಮ. ಈ ವಿಧವಾದ ಭ್ರಮಕ್ಕೆ ಲಕ್ಷಣವೇ ಇಲ್ಲಂತೇಳಿ ತಿಳ್ಕೋಬೇಕು ಅಂತೇಳಿ ಹೇಳ್ತಾರೆ. ಈ ರೀತಿ ಭ್ರಾಂತಿಗೆ ಲಕ್ಷಣವು ಸಂಭವಿಸುವುದಿಲ್ಲವೆಂದು ಸ್ಪಷ್ಟವಾಗಿ ಹೇಳಿದರು. ಇಲ್ಲಿ ಹೇಳಿದ ವಿಷಯವನ್ನೇ ಗ್ರಂಥಕರ್ತರಾದ ಶ್ರೀ ಮನ್ಯುಜೀವನ ಶಿವಯೋಗಿಗಳು ಈ ಮೂರನೆಯ ಸಂಧಿಯ ಆರಂಭದಲ್ಲಿ ಉದಾಹರಣೆಯಾಗಿ ತಕ್ಕೊಂಡು ಈ ಸಂಧಿಯ ಅಂತ್ಯದವರೆಗೂ ದೇಹ, ಅದರ ಧರ್ಮ, ನಾಮ, ರೂಪ, ಕುಲ, ಜಾತಿ ಮೊದಲಾದ ಅನೇಕ ಭ್ರಮಗಳನ್ನು ಹೇಳುತ್ತಾ ಅವು ಆತ್ಮನಲ್ಲಿ ಆರೋಪಿತಗಳಾದ್ದರಿಂದ ನಿಜವೆಲ್ಲವೆಂದು ನೇತಿಗಳೆಯುತ್ತಾರೆಂದು ತಿಳಿಯತಕ್ಕದ್ದು ಅಂತೇಳಿ ಹೇಳ್ತಾರೆ. ಬಳಿಕ ನೀನು ನಿನ್ನನ್ನು ವಿಚಾರ ಮಾಡಿದ್ದರಿಂದ ನಿನಗೆ ಈ ಭ್ರಾಂತಿಯು ಬರುತ್ತದೆ ಎಂದು ಹೇಳ್ತಾರೆ. ಸವಿಕಾರಿ ಎನಿಪೊಡಲನು ನೀನೆಂಬಿ ಭ್ರಾಂತಿ ಸವನಿಸಲದು ಕಾರಣದೇ ನಿನ್ನ ಸವಿಕಾರಿ ಎಂಬೆ ವಿವೇಕಿಸದೊಮ್ಮೆ ನೀನು ವಿಕಾರಿ ತಿಳಿಯಲಿಕ್ಕೆ ನಿಜದಿಂದ ಅಂತೇಳಿ ಹೇಳ್ತಾರೆ. ಅಂದ್ರೆ ನೀನು ನಿನ್ನ ಆತ್ಮವನ್ನು ವಿಚಾರ ಮಾಡ್ದ ಜಾಯತೆ ಮೊದಲಾದ 6 ವಿಕಾರಗಳಿಂದ ಯುಕ್ತವಾದಂಥ ದೇಹವನ್ನು ಕುರಿತು ನಾನೆಂದು ನುಡಿವಿ. ಇದೇ ಭ್ರಮವು. ನೀನು ನ್ಯಾಯವಾಗಿ ವಿಚಾರ ಮಾಡಿ ನೋಡಿದರೆ ನಿರ್ವಿಕಾರ ನಿತ್ಯವಾದ ಆತ್ಮಸ್ವರೂಪವೇ ನೀನಾಗಿರುವೆ ಅಂತಕ್ಕಂಥ ಭಾವವನ್ನು ಹೇಳ್ತಾರೆ. ಬಳಿಕ ಆತ್ಮನು ಉಕ್ತ ಭ್ರಾಂತಿಗೆ ವಿಲಕ್ಷಣನಾಗಿರುವುದರಿಂದಲೇ ಅಕರ್ತ ಅಭೋಕ್ತ ಆಗಿರ್ತಾನು. ಆದ್ರೆ ನಾನು ಕರ್ತ ನಾನು ಭೋಕ್ತೃ ಅಂತೇಳಿ ಭ್ರಾಂತಿಯಿಂದ ಅಂತಾನು ಅಂತೇಳಿ, ಆದ್ದರಿಂದ ಆತ್ಮನಿಗೆ ಇದು ಸಂಬಂಧಪಟ್ಟದ್ದಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರನ್ನುವಲ್ಲಿಗೆ ಮಂಗಲಂ ಜೈ ನಮಃ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ.